ಅಣ್ಣ ಏನಣ್ಣ ಇಲ್ಲಿ ಗಿಲ್ಲಿ ಅವ್ರದ್ದು ಹೇರ್ ಸ್ಟೈಲ್ ಈ ಥರ ಮಾಡಿಬಿಟ್ಟಿದ್ರೆ ಅವರೆಲ್ಲ ಹಂಗೆ ಬಿಟ್ಕೊಂಡಿರ್ತಾರ ಅಲ್ಲಿ. ಅವ್ರು ಯಾವಾಗಲೂ ಕೆದ್ರಕೊಂಡೇ ಇರ್ತಾರಲ್ವಾ, ಅದಕ್ಕೆ ನೀಟಾಗಿ ಹೇರ್ ಸ್ಟೈಲ್ ಮಾಡಿದ್ದೀನಿ. ನೋಡಿ ಯಾವ ಥರ ಮಾಡಿದ್ದಾರೆ ಅಣ್ಣ, ಅಲ್ಲಿ ಹೇರ್ ಸ್ಟೈಲೇ ಚೇಂಜ್ ಮಾಡಿಬಿಟ್ಟವ್ರೆ. ಹೆಂಗ ಅನಿಸ್ತದೆ ನಿಮಗೆ ಈ ಥರ ಮಾಡಿದ್ದು ನೋಡಿ? ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ. ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು. ನಮ್ಮ ಗಿಲ್ಲಿಗೆ ವೋಟ್ ಮಾಡಿ ಗೆಲ್ಸಿ ಪ್ಲೀಸ್, ಅಷ್ಟೇ ಕೇಳೋದು ನಾನು. ಈ ಟ್ಯಾಟ್ ಹಾಕ್ಸೋ ಕಾರಣ ಏನಿರ್ಬೋದು ನಿಮ್ಗೆ? ನಾನು ಡ್ರೈವಿಂಗ್ ಕೆಲಸ ಮಾಡೋದು. ನಾನು ಏನೇ ಒಂದು ವಿಡಿಯೋ ಓಪನ್ ಮಾಡಿದ್ರು ಅವರ ವಿಡಿಯೋ ನೋಡಿ ನಮ್ಗೆ ಒಂದು ಎಂಕರೇಜ್ ಬರುತ್ತೆ. ಎಷ್ಟೇ ನೋವಿದ್ರು ಒಂಥರ ಮರೆಯುತ್ತೆ ಸರ್. ನಮ್ಗೆ ಅಭಿಮಾನ ಅಷ್ಟೇನೆ, ಬಟ್ ಪ್ರೀತಿ ವಿಶ್ವಾಸ ಹಂಗೆ ಇರಬೇಕು. ಅದಕ್ಕೋಸ್ಕರ ನಾವು ಡ್ರೈವರು ಸರ್, ಅವ್ರ ವಿಡಿಯೋ ನೋಡ್ತೀವಿ. ಅವ್ರ ವಿಡಿಯೋ ನೋಡಿದಾಗ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಹಂಗಾಗಿ ನಾವು ವಿಡಿಯೋ ಹಾಕಿದ್ದೇವೆ ಸರ್. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕಮೆಂಟ್ಗಳು ಬರ್ತಾ ಇದೆ, ಟ್ಯಾಟ್ ಹಾಕ್ಸ್ಕೊಂಡಿದ್ದೆಲ್ಲ ನಿಮ್ಮ ತಂದೆ ನಿಮ್ಮ ತಾಯಿದು ಹಾಕ್ಸ್ಕೋಬೇಕಂತೇಳಿ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಜನತೆಗೆ ಧನ್ಯವಾದಗಳು. ಅದು ಬ್ಯಾಡ್ ಕಮೆಂಟ್ಸ್ ಬಂದ್ಮೇಲೆ ಪರವಾಗಿಲ್ಲ, ನಮಗೆ ತುಂಬ ಧನ್ಯವಾದಗಳು. ನಾವು ಹಾಕ್ಸಿದ್ದೀವಿ ಸರ್, ಇವರು ಅಭಿಮಾನಿಯಾಗಿ ಹಾಕ್ಸ್ಕೊಂಡಿದ್ದೀನಿ. ಆ್ಯಸ್ ಎ ಫಾದರ್ ಆಗಿ ನಾನು ಹಾಕ್ಸ್ಕೊಂಡಿದ್ದೀನಿ ಸರ್. ಇಲ್ಲಿ ನೋಡಿ ಫ್ರೆಂಡ್, ಎಷ್ಟೋ ಜನ ಕಮೆಂಟ್ ಮಾಡೋರಿಗೆ ನಿಮ್ಮ ತಂದೆ ಫೋಟೋ ಹಾಕ್ಸ ಅಂತೇಳಿ ಅವ್ರ ತಂದೆ ಫೋಟೋನು ಹಾಕ್ಸ್ಕೊಂಡಿದ್ದಾರೆ. ಅದನ್ನು ತೋರಿಸ್ತಾ ಇದ್ದಾರೆ. 8 ವರ್ಷ ಆಯ್ತು ಸರ್ ಹಾಕ್ಸಿ. ಎಷ್ಟು ವರ್ಷ ಆಯ್ತು ಸರ್? 8 ವರ್ಷ ಆಯ್ತು ಸರ್. ಎಲ್ಲ ಕಮೆಂಟ್ ಮಾಡೋರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಅದಲ್ದೇನೆ ಬೇರೆ ಹೆಸರು ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ವೋಟ್ ಫಾರ್ ಗಿಲ್ಲಿ. ಕನ್ನಡ ಜನತೆಗೆ ರಿಕ್ವೆಸ್ಟ್ ಕೇಳ್ತೀನಿ, ರೈತರ ಮಕ್ಕಳು ಬೆಳಿಬೇಕು, ದಯವಿಟ್ಟು ವೋಟ್ ಮಾಡಿ.